ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗ್ತಾ ಇರುವ ಹಿನ್ನೆಲೆ ಎಡದಂಡೆ ಕಾಲುವೆಗೆ ತಕ್ಷಣ ನೀರು ಹರಿಸುವ ಕುರಿತು ಸರ್ಕಾರ ಶೀಘ್ರವೇ ನಿರ್ಧಾರ ಕೈಗೊಳ್ಳಬೇಕು ಅಂತ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ಒತ್ತಾಯಿಸಿದ್ದಾರೆ. ಪಟ್ಟಣದ ಪತ್ರಿಕಾ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಕಳೆದ ವರ್ಷ ರೈತರು ಭತ್ತದ ಬೆಳೆ ಬೆಳೆಯಲು ಮುಂದಾದ ಸಂದರ್ಭದಲ್ಲಿ ಜಲಾಶಯದ ಕ್ರಸ್ಟ್ ಗೇಟ್ ಅಳವಡಿಕೆ ಕಾಮಗಾರಿಯ ನೆಪದಲ್ಲಿ ಕಾಲುವೆಗೆ ನೀರು ಬಿಡುವುದನ್ನು ವಿಳಂಬಗೊಳಿಸಲಾಗಿತ್ತು. ಈ ಬಾರಿ ಅಂತಹ ಪರಿಸ್ಥಿತಿ ಮರುಕಳಿಸಬಾರದು ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ರು. ಈ ಭಾಗದ ರೈತರು ಈಗಾಗಲೇ ಭತ್ತ ನಾಟಿ ಹಾಗೂ ವಿವಿಧ ಬೆಳೆಗಳ ಬಿತ್ತನೆ ಕಾರ್ಯ ಆರಂಭಿಸಿದ್ದಾರೆ. ತುಂಗಭದ್ರಾ ನದಿಗೆ ಒಳಹರಿವು ಹೆಚ್ಚಾಗ್ತಾ ಇರೋದ್ರಿಂದ ರೈತರ ಹಿತದೃಷ್ಟಿಯಿಂದಾಗಿ ಲಭ್ಯವಿರುವಂತಹ ನೀರಿನ ಆಧಾರದ ಮೇಲೆ ಎಡದಂಡೆ ಕಾಲುವೆಗೆ ತಕ್ಷಣ ನೀರು ಹರಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಇನ್ನು ರಾಜ್ಯ ಸರ್ಕಾರ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ನೀರಾವರಿ ಇಲಾಖೆ ಅಧಿಕಾರಿಗಳ ಸಭೆ ಕರೆದು ನೀರು ಬಿಡುವ ದಿನಾಂಕವನ್ನು ಅಧಿಕೃತವಾಗಿ ಪ್ರಕಟ ಮಾಡಬೇಕು. ಅನಿಶ್ಚಿತತೆಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕದಂತೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಇನ್ನು ಕಾಲುವೆಗೆ ನೀರು ಹರಿಸುವ ಬಗ್ಗೆ ಸರ್ಕಾರ ಸ್ಪಷ್ಟ ನಿರ್ಧಾರ ಕೈಗೊಳ್ಳದಿದ್ರೆ ರೈತರೊಂದಿಗೆ ಸೇರಿ ಹೋರಾಟ ಹಾಗೂ ಪ್ರತಿಭಟನೆ ಮಾಡುವುದು ಅನಿವಾರ್ಯವಾಗುತ್ತೆ ಎಂದಿದ್ದಾರೆ. ಸರ್ಕಾರದ ಉದ್ದೇಶ ಏನಂದ್ರೆ, ನಮ್ಮ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಇವತ್ತ ಡ್ಯಾಮ್ನಲ್ಲಿ ನೀರಿದೆ. ಆ ನಿಟ್ಟಿನಲ್ಲಿ ನಮ್ಮ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಮಾನ್ವಿ ತಾಲೂಕಾ, ಶಿರವಾರ ತಾಲೂಕಾ JDS ಪಕ್ಷದ ವತಿಯಿಂದ ಇವತ್ತು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗನೆ ICC ಸಭೆಯನ್ನ ಕರೆದು ಎಡದಂಡೆ ಕಾಲುವೆಗೆ ನೀರು ಹರಿಸುವುದರ ಮೂಲಕ ಭತ್ತದ ಬೆಳೆಗೆ ನೀರು ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಇವತ್ತ ತುಂಗಭದ್ರಾ ಎಡದಂಡೆ ಕಾಲುವೆಯಲ್ಲಿ ನಮ್ಮ ಇಂದಿನ ICC ಸಭೆ ಅಧ್ಯಕ್ಷರು ಹೇಳಿದರು, ಸುರಾಜ್ ತಂಗಡಿ ಅವರು, 75 TMC ಬರೋವರೆಗೂ ನಾವು ನೀರು ಹರಿಸೋದಿಲ್ಲ ಕಾಲುವೆಗೆ ಅಂತೇಳಿ ಅವರು ಹೇಳಿದ್ದಾರೆ. ಎಂತ ಬೇಜವಾಬ್ದಾರಿ ಹೇಳಿಕೆ. ಇವತ್ತು ಆ ನಿಟ್ಟಿನಲ್ಲಿ ಈ ಹಿಂದೆ ಇವತ್ತು ಡ್ಯಾಮ್ನಲ್ಲಿ ಎಷ್ಟಿದೆ ಗೊತ್ತಿದೆ ನಿಮ್ಗೆಲ್ಲ. ನೀರು ಸುಮಾರು 51 TMC ನೀರು. ಇವತ್ತ ಪ್ರೆಸೆಂಟ್ ನಿನ್ನೆ 44 ಇತ್ತು, ಇವತ್ತು 51 TMC ನೀರು. 91,000 ಕ್ಯೂಸೆಕ್ಸ್ ಇವತ್ತು ಇನ್ಫ್ಲೋ, 91,000 ಒಳಹರಿವು ಇವತ್ತು ನದಿಗೆ ಬರ್ತಾ ಇದೆ, ಡ್ಯಾಮ್ಗೆ. ಇವತ್ತು ಇಷ್ಟೆಲ್ಲ ಇದ್ದರೂ ಸಹ ಕಳೆದ ಬಾರಿ ಡ್ಯಾಮ್ನಲ್ಲಿ ನೀರಿದ್ರು ಸಹ ಗೇಟಿನ ನೆಪವೊಡ್ಡಿ ರೈತರಿಗೆ ಬೇಸಿಗೆ ಬೆಳೆಗೆ ನೀರು ಹರಿಸಲಿಲ್ಲ. ಕಾಂಗ್ರೆಸ್ನ ನೇತೃತ್ವದ ರಾಜ್ಯ ಸರ್ಕಾರ ರೈತರಿಗೆ ಬಹಳಷ್ಟು ಇವತ್ತು ತೊಂದರೆಯಲ್ಲಿದ್ದಾರೆ. ಕಳೆದ ಬಾರಿ ಬೆಳೆಗೆ ನೀರಿಲ್ಲ, ಈ ಬೆಳೆಗೆ ನೀರು ಬರ್ತದೆ ಅಂತೇಳಿ ಕಾಯ್ಕೊಂಡ್ ಕುಂತಾರ. ಸರಿಯಾಗಿ ಈ ಭಾಗದಲ್ಲಿ, ಕೆಳ ಭಾಗದಲ್ಲಿ ಇವತ್ತ ಸಿರುವಾರ, ಮಾನ್ವಿ ಭಾಗದಲ್ಲಿ ಸರಿಯಾಗಿ ಏನಪ್ಪ ಅಂದ್ರೆ ಒಣ ಬೆಳೆಗಳಿಗೆ ಮಳೆ ಸಹ ಆಗಿಲ್ಲ. ಬಹಳ ತೊಂದರೆಯಲ್ಲಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ಇವತ್ತ ರೈತರು ಕಾಲುವೆಗೆ ನೀರು ಯಾವಾಗ ಬಿಡ್ತಾರಪ್ಪ ಅಂತೇಳಿ ಆಶಾಭಾವನೆಯಿಂದ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು 2008ರಲ್ಲಿ 36 TMC ಇದ್ದಾಗ ನೀರು ಬಿಟ್ರ. 2010ರಲ್ಲಿ 30 TMC ಇತ್ತು, 38 TMC. 2012ರಲ್ಲಿ 41 ಇತ್ತು, 2016ರಲ್ಲಿ 40, 2020ರಲ್ಲಿ 31 TMC. ಇಷ್ಟಿದ್ದಾಗ ನೀರು ಬಿಟ್ರ. ಇವತ್ತು ಎಷ್ಟಿದೆ? 51 TMC. ಇನ್ಫ್ಲೋ 91,000 ಕ್ಯೂಸೆಕ್ಸ್. ಆ ನಿಟ್ಟಿನಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ. ಇವತ್ತು ಸರ್ಕಾರ ಆದಷ್ಟು ಬೇಗನೆ ಎಚ್ಚರ ವಹಿಸಿ ರೈತರಿಗೆ ನೆರವಿಗೆ ಧಾವಿಸ್ತಕ್ಕಂಥ ಕೆಲಸ ಮಾಡಬೇಕು. ಆದಷ್ಟು ಬೇಗನೆ
ICC ಸಭೆ ಕರೆದು ಬೆಳೆಗೆ ನೀರು ಹರಿಸಲಿಕ್ಕೆ ಹರಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಈ ಸಂದರ್ಭದಲ್ಲಿ ರೈತರ ಹಿತಾಸಕ್ತಿಗೆ ಆದ್ಯತೆ ನೀಡಿ ಸರ್ಕಾರ ತುರ್ತು ಕ್ರಮ ಕೈಗೊಳ್ಳಬೇಕು ಅಂತ ಅವರು ಆಗ್ರಹ ಮಾಡಿದ್ರು. ಸೈಯದ್ ಖಾದರ್ ಬಾಷಾ, TV20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.